ನಮಸ್ಕಾರ. ನ್ಯೂಸ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಸ್ಥಾಪನೆಯಾಗಿರುವಂತಹ ಸಂಸ್ಥೆ ಅಮೋಘ ವರ್ಷ IAS KAS ಕೋಚಿಂಗ್ ಸೆಂಟರ್ ಬೆಂಗಳೂರಿನ ವಿಜಯನಗರದಲ್ಲಿದೆ. 11 ವರ್ಷದಿಂದ ಸತತವಾಗಿ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಬಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಡ್ತಾ ಬರ್ತಾ ಇದೆ. ಇವತ್ತು ನ್ಯೂಸ್ ಫಸ್ಟ್ ಒಂದಿಗೆ ಸ್ಟುಡಿಯೋದಲ್ಲಿ ಕೂಡ ಅಮೋಘ ವರ್ಷದ ಫೌಂಡರ್ ಜಾಯಿನ್ ಆಗಿದ್ದಾರೆ. ಅಮೋಘ ವರ್ಷ IAS KAS ಕೋಚಿಂಗ್ ಸೆಂಟರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ. ಸ್ಕಾಲರ್ಶಿಪ್ ಕೊಡ್ತಿದ್ದಾರಂತೆ. ವಿದ್ಯಾರ್ಥಿಗಳಿಗಿರುವಂತಹ ಸಮಸ್ಯೆಗಳನ್ನ ಹೇಗೆ ಪರಿಹರಿಸ್ತಾರೆ, ಹೇಗೆ IAS KAS ಕನಸನ್ನ ಸಾಕಾರಗೊಳಿಸ್ತಾರೆ ಅಂತ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಅಮೋಘ ವರ್ಷ IAS KAS ಕೋಚಿಂಗ್ ಸಂಸ್ಥೆ 11 ವರ್ಷಗಳಿಂದ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ಇಲ್ಲಿ ತಮ್ಮ ಗುರಿಯನ್ನ ಸಾಧಿಸಿರುವಂತಹ ಸಂಸ್ಥೆ. ಸೊ ಈ ಸಂಸ್ಥೆಯ ಫೌಂಡರ್ ಆಗಿರುವಂತಹ ರಾಮನಗೌಡ GP ಅವರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು 8 ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ. 8ನೇ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ಅಧಿಕೃತವಾಗಿ ಈಗ ಅಮೋಘ ವರ್ಷವನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಆಲ್ರೆಡಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಮತ್ತೊಂದು ಸಂಸ್ಥೆಗೆ ಒಳಿತಾಗ್ಲಿ, ಅದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಒಳಿತಾಗ್ಲಿ, ನನ್ನಲ್ಲಿರುವಂಥ ಒಂದು ಸ್ವಲ್ಪ ಜ್ಞಾನಾರ್ಜನೆ ಏನಿದೆ ಅದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಶ್ರಮಿಸ್ತಾ ಬರ್ತಿದ್ದಾರೆ. ಅವರ ಜರ್ನಿ ಬಗ್ಗೆ ಕೇಳೋಣ. ರಾಮನಗೌಡ ಸರ್, ಏನು ಹೇಳ್ತೀರಿ? ನಿಮ್ಮ ಕಿರು ಪರಿಚಯ ಮಾಡಿಕೊಡೋದಾದ್ರೆ. ಹಾಂ ಮೇಡಮ್, ಖಂಡಿತ. ನಾನು ರಾಮಣ್ಣಗೌಡ GP, ಫೌಂಡರ್ ಅಮೋಘ ವರ್ಷ IAS KAS ಅಕಾಡೆಮಿ, ವಿಜಯನಗರ, ಬೆಂಗಳೂರು. ಸ್ನೇಹಿತರೆ, ನಾನು ಆರಂಭದಲ್ಲಿ ನಮ್ಮ ಜರ್ನಿ ಆರಂಭವಾಗಿದ್ದು ಸಾಧಾರಣ ಒಬ್ಬ ಪಾಠ ಮಾಡುವಂಥ ಶಿಕ್ಷಕನಾಗಿ 2006-7ನೇ ಇಸ್ವಿನಲ್ಲಿ. ಅದನ್ನು ಅಲ್ಲಿಂದ ಆರಂಭವಾದ ನಂತರ ನಾನು ಒಂದು ಸಣ್ಣ ಒಂದು KAS ಹುದ್ದೆನ DYSP ಆಗಬೇಕು ಅಂತ ಗುರಿ ಇಟ್ಕೊಂಡು ಆಚೆ ಬಂದಂತು ಅನ್ನೋದನ್ನು. ಆದರೆ ಅದು ಹಾಕಕ್ಕೆ ಸಾಧ್ಯ ಆಗದಿರೋ ಕೂಡ ಏನಪ್ಪ ಅಂದರೆ ಆರಂಭದಲ್ಲಿ ನನ್ನ ಜರ್ನಿ ಆರಂಭವಾಗಿದ್ದು 2nd ಡಿವಿಷನ್ ಕ್ಲರ್ಕಿಂದ, SDA ಇಂದ. ಆ ನಂತರದಲ್ಲಿ ನಾನು ಬೇರೆ ಬೇರೆ ಇಲಾಖೆಗಳಿಗೆ FDA ಆಗಿ, ಸೀನಿಯರ್ ಅಸಿಸ್ಟೆಂಟ್ ಆಗಿ, ನಂತರ ಸಮಾಜ ಕಲ್ಯಾಣ ಇಲಾಖೆಗೆ ಬಂದು, ಆ ನಂತರದಲ್ಲಿ ನಾನು ಒಬ್ಬ ಪ್ರೌಢಶಾಲಾ ಶಿಕ್ಷಕನಾಗಿ, ನಂತರದಲ್ಲಿ ನಾನು PU ಕಾಲೇಜಲ್ಲಿ ಸ್ಟೇಟ್ 2nd ರ್ಯಾಂಕ್ ತಗೊಂಡು, ನಂತರ ಡಿಗ್ರಿ ಕಾಲೇಜಿಗೆ ಬಂದು ಪ್ರೊಫೆಸರ್ ಆಗಿ, ಆ ಒಂದು ಅವಧಿನಲ್ಲಿ PhD ಮಾಡಲಿಕ್ಕೆ ಅಂತೇಳಿ ಬೆಂಗಳೂರು ವಿಶ್ವವಿದ್ಯಾಲಯ PhD ಮಾಡಲಿಕ್ಕೆ ಅಂತ ಬಂದ ಸಂದರ್ಭದಲ್ಲಿ 2014ರಲ್ಲಿ ಈ ಅಮೋಘ ವರ್ಷ IAS KAS ಅಕಾಡೆಮಿ ಎನ್ನುವಂಥ ಅಕಾಡೆಮಿನ ಹುಟ್ಟು ಹಾಕ್ತೆ. ಇದರ ಉದ್ದೇಶ, ನನ್ನಂಥ ನೂರಾರು ಬಡ ವಿದ್ಯಾರ್ಥಿಗಳು ರಾಜ್ಯದಲ್ಲಿದ್ದಾರೆ. ಆ ರಾಜ್ಯದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಹುಟ್ಟಿ ಹಾಕಿದಂಥ ಸಂಸ್ಥೆ ಇದು. ರಾಮಣ್ಣಗೌಡಗೋಸ್ಕರ ಅಲ್ಲ ಇದನ್ನು. ಸರ್, ಈ IAS KAS ಕೋಚಿಂಗ್ ಸೆಂಟರ್ಗೆ ಅಮೋಘ ವರ್ಷಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಬಡ ವಿದ್ಯಾರ್ಥಿಗಳು ಬಂದಿದ್ದಾರೆ. ರೂರಲ್ ಪ್ಲೇಸ್ನ ವಿದ್ಯಾರ್ಥಿಗಳು ಬಂದಿದ್ದಾರೆ. 2600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಯಾರು ನಿಮ್ಮಲ್ಲಿ ಈ ತರಬೇತಿಯನ್ನು ತಗೊಂಡಿದ್ದಾರೋ ಅವರು ಬೇರೆ ಬೇರೆ ಇಲಾಖೆಗಳಲ್ಲಿದ್ದಾರೆ, ಇನ್ಕ್ಲೂಡಿಂಗ್ IAS KAS. ಸೊ ಈ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಎಸ್ ಮೇಡಮ್, ನಾನು 2014ರಲ್ಲಿ ಅಮೋಘ ವರ್ಷವನ್ನು ಕಟ್ಟಂಥ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಎದುರುತೊಡರುಗಳಿದ್ದು. ಯಾಕೆಂದರೆ ಒಂದು ಸಂಸ್ಥೆಯನ್ನು ಕಟ್ಟಿ ಒಂದು ಫೌಂಡೇಶನ್ ಹಾಕಿ ನಾನು ಬೆಳೆಸಬೇಕಾದ್ರೆ ಸಾಕಷ್ಟು ಅದಕ್ಕೆ ಸವಾಲುಗಳೇ ಇತ್ತು ಅಂತ ಸಂದರ್ಭದಲ್ಲಿ. ಅವತ್ತು ನನ್ನ ಈ ಜರ್ನಿಗೆ ಒಂದು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಂಥವ್ರು ನಮ್ಮ ಕನ್ನಡದ ಮೊದಲ IAS ಅಧಿಕಾರಿ K. ಶಿವರಾಮ್, ನನ್ನ ಗುರುಗಳು. ನನ್ನ ಆತ್ಮೀಯರ, ನನಗೇನಪ್ಪ ನನ್ನ ಬೆನ್ನೆಲುಬು ನಿಂತವರು, ಅಮೋಘ ವರ್ಷ ಗೌರವಾಧ್ಯಕ್ಷರಾಗಿದ್ದಂಥವ್ರು. ಇವತ್ತು ಅವರು ಇವತ್ತು ನಮ್ಮೊಂದಿಗೆ ಇಲ್ಲ. ಇವತ್ತು ಕೂಡ ನಮ್ಮ ವಾಣಿ ಶಿವರಾಮ್ ಮೇಡಮ್ ಅವರು ಇವತ್ತು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು ಕೂಡ. ಅದನ್ನು ಹಾಗಾಗಿ ಮುಂದೆ ಅವರು ಕೊಟ್ಟಂಥ ಸಹಕಾರದಿಂದಾಗಿ ಇವತ್ತು ಅಮೋಘ ವರ್ಷ ಸಂಸ್ಥೆ ಆರಂಭ ಫೀಸನ್ನು ಫಿಕ್ಸ್ ಮಾಡಿದ್ದು 2,000 ರೂಪಾಯಿಗಳು. 2,000 ರೂಪಾಯಿಗಳಿಗೆ 6 ತಿಂಗಳ ತರಬೇತಿಯನ್ನು ಕೊಟ್ಟೆ ನಾನು. ಅದನ್ನು ಆ 2,000 ರೂಪಾಯಿಗಳಿಗೆ ಕೊಟ್ಟಂಥ ತರಬೇತಿ, 2,000 ರೂಪಾಯಿಗಳಲ್ಲಿ 6 ತಿಂಗಳ ತರಬೇತಿನ ಕೊಟ್ಟೆ. 6 ತಿಂಗಳಲ್ಲಿ 39 ಜನ ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ. ಬರೀ 39 ಜನ ವಿದ್ಯಾರ್ಥಿಗಳಿದ್ದಂಥ ಒಂದು ಸಂಸ್ಥೆ ಆರಂಭವಾದಂಥ ಅಮೋಘ ವರ್ಷ ಇವತ್ತು 1 ವರ್ಷಕ್ಕೆ 1,000ಕ್ಕೂ ಅಧಿಕ ಮಕ್ಕಳಿಗೆ ಇವತ್ತು ನಾನಿವತ್ತು ಅಡ್ಮಿಷನ್ ಕೊಡ್ತಾ ಇದ್ದೀನಿ. ಇವತ್ತು ಅದನ್ನು ಆರಂಭದಲ್ಲಿ ತುಂಬ ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದಂಥ ನಾವು, ಯಾವುದೇ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಇವತ್ತು ನಮ್ಮದೇ ಆಗಿರ್ತಕ್ಕಂಥ 2 ಕ್ಲಾಸ್ ರೂಮ್ಗಳನ್ನು ಡೆವಲಪ್ ಮಾಡಿದ್ದೀವಿ. ಅದನ್ನು ಡಿಜಿಟಲ್ ಕ್ಲಾಸ್ ರೂಮ್ ಡೆವಲಪ್ ಮಾಡಿದ್ದೀವಿ. ಅದನ್ನು ನಮ್ಮದೇ ಅಂತ ರೆಸಿಡೆನ್ಷಿಯಲ್ ಇದೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. 24/7 ಲೈಬ್ರರಿ ಇದೆ, ಸ್ಟಡಿ ಸೆಂಟರ್ ಇದೆ, 150 ಮಕ್ಕಳಿಗೆ ಆಗುವಷ್ಟು. ಅದನ್ನು 150 ಮಕ್ಕಳಿಗೆ ಆಗುವಷ್ಟು ಇವತ್ತು ರೆಸಿಡೆನ್ಷಿಯಲ್ ಇದೆ ನಮಗೆ. ಅದನ್ನು ಇಷ್ಟೆಲ್ಲ ಇಟ್ಕೊಂಡು ನಾವೇನಪ್ಪ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಕೆಲವೇ ಸಂಸ್ಥೆಗಳು ವಸತಿಯನ್ನು, ಶಿಕ್ಷಣವನ್ನು
ಮತ್ತು ಸ್ಟಡಿ ಸೆಂಟರ್ ಮೂರನ್ನು ಹೊಂದಿರುವಂಥದ್ದು ಕೆಲವೇ ಸಂಸ್ಥೆಗಳಲ್ಲಿ ಇರ್ತಕ್ಕಂಥದ್ದು. ಅಂಥ ಒಂದು ಮಟ್ಟಿಗೆ ಇವತ್ತು ನಾವು ಅಮೋಘ ವರ್ಷವನ್ನು ಬೆಳೆಸಲಿಕ್ಕೆ ಸಾಕಷ್ಟು ಶ್ರಮನೇ ಆಯಿತು ಮೇಡಮ್. ಅದನ್ನು IAS ಮಾಡಬೇಕು, KAS ಮಾಡಬೇಕು ಅನ್ನೋದಾದರೆ ಈಗ ಈ ಫೌಂಡೇಶನ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. PU ಮಕ್ಕಳಿಗೆ ಮತ್ತು ಡಿಗ್ರಿ ಮಕ್ಕಳಿಗೆ ಅವ್ರ ಎಕ್ಸಾಮ್ ಸ್ಕೋರ್ ಹೇಗಿರಬೇಕು? ಖಂಡಿತವಾಗಿ ಮೇಡಮ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಂಟರ್ ಆಗಬೇಕಾದ್ರೆ ನಾನು ಖಂಡಿತ ಯಾವತ್ತು ನೀವು 70-80% ತೆಗೀರಿ ಅಂತ ಹೇಳೋದೇ. ಎಸ್, ಯಾಕೆಂದ್ರೆ ಯಾರಾದರೂ ಆ ಥರ ನನಗೇನಪ್ಪ ಅಂದ್ರೆ ನಾನು ಡಿಸ್ಟಿಂಕ್ಷನ್ ಇರಬೇಕು, ರ್ಯಾಂಕ್ ಇರಬೇಕು ಅನ್ನೋನು ಅದು ಸುಳ್ಳು. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ, ಇವತ್ತೇನು ಇನ್ ಫ್ರಂಟ್ ಆಫ್ ಯು ಓಕೆ ಪೀಪಲ್ಸ್ ರಮಣಗೌಡ ಇದ್ದಾನೆ, ಬೇಸಿಕಲಿ ಐ ಆಮ್ ಫಸ್ಟ್ ಸ್ಟ್ಯಾಂಡರ್ಡ್ ಫೇಲ್. 1ನೇ ಕ್ಲಾಸ್ನಲ್ಲಿ ಫೇಲ್ ಆಗಿರೋ ವ್ಯಕ್ತಿನೇ ಇವತ್ತಿಷ್ಟೆಲ್ಲ ನಾನು ಸರ್ಕಾರಿ ಉದ್ಯೋಗ ತೆಗೆದುಕೊಂಡಿದ್ದೀನಿ ಅಂತಂದ್ರೆ ಜಸ್ಟ್ ಯು ಇಮ್ಯಾಜಿನ್ ಯುವರ್ ಕೆಪಾಸಿಟಿ. ಮೋರ್ ದನ್ 70-80% ಸ್ಕೋರ್ ಮಾಡಿರುತ್ತೆ SLC PUC ನಲ್ಲಿ ಬಂದಾಗ ಅದನ್ನ. ಸೊ ನೀವು ಬೇಕಾದ್ರೆ ನನಗಿಂತ ದೊಡ್ಡ ಹುದ್ದೆಗಳಿಗೆ ಹೋಗ್ಬೋದು, ಒಳ್ಳೆ ಅಚೀವ್ ಮಾಡ್ಬೋದು ಅದ್ಭುತವಾಗೋದನ್ನ. ಹಾಗಾಗಿ ಇದಕ್ಕೆ ಯಾವುದೇ ನಮಗೆ ಪರ್ಸೆಂಟೇಜ್ ಕ್ರೈಟೀರಿಯಾ ಅಂತ ಬೇಕಾಗಿಲ್ಲ. ಗುರಿ, ಉದ್ದೇಶ, ಗುರು, ಈ 3 ಬಹಳ ಮುಖ್ಯವಾಗಿರ್ತಕ್ಕಂಥ. ಸ್ಪರ್ಧಾತ್ಮಕ ಪರೀಕ್ಷೆ ಎಂಟರ್ ಆಗಬೇಕಾದ್ರೆ ಒಳ್ಳೆ ಗುರಿ ಇರಬೇಕು, ಅದಕ್ಕೆ ಹಿನ್ನೆಲೆ ಗುರು ಇರಬೇಕು. ಸೊ ನಿಮ್ಮ ಜಸ್ಟ್ ಅದನ್ನು ಮುನ್ನಡೆಸಬೇಕಾದ್ರೆ ನಿಮ್ಗೆ ಅದು ಹಠ ಛಲ ಅನ್ನೋದು ಬಹಳ ಮುಖ್ಯ ಫ್ರೆಂಡ್ಸ್. ಇದಿದ್ದವನು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅದನ್ನು. ಖಂಡಿತ ಮುಂದೆ ಗುರಿ ಹಿಂದೆ ಗುರು ಇದ್ದಾಗ ಏನು ಬೇಕಾದರೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂತ ನೀವು ಹೇಳ್ತಿದ್ದೀರಿ. ಅದರ ಜೊತೆಗೆ ಈಗ ಸೆಕೆಂಡ್ PUC ಆದ ನಂತರ ಏನು ಅಂದಾಗ ಗೌರ್ಮೆಂಟ್ ಜಾಬ್ ಅಂತ ನೀವು ಹೇಳಿದ್ರಿ. ಗೌರ್ಮೆಂಟ್ ಜಾಬ್ ಅಂತಂದರೆ ಸಾಕಷ್ಟು ಬಗೆಯ ಗೌರ್ಮೆಂಟ್ ಜಾಬ್ಗಳಿದೆ. IAS KAS ಒಳಗೊಂಡಂತೆ PC-ವರೆಗೂ ಕೂಡ ನಾವು ಗೌರ್ಮೆಂಟ್ ಜಾಬ್ ತಗೋಬಹುದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಹೇಗೆ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಬೇಕು, ಅವರು ಚೂಸ್ ಮಾಡೋದು ಹೆಂಗೆ, ನಾನು ಇದ್ದೇ ಆಗಬೇಕು ಅನ್ನೋದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಎಸ್ ಮೇಡಮ್, ಒಂದು ನಾನು ನಮ್ಮ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಪೋಷಕ ಮಿತ್ರರಿಗೆ ಒಂದು ನನ್ನ ಸಲಹೆನ ಕೊಡೋದಾದರೆ, ಈ ನನ್ನ ಅನುಭವದಲ್ಲಿ ನನ್ನ ಒಂದು ಸಕ್ಸಸ್ ಜರ್ನಿಯಲ್ಲಿ, ನನ್ನ ಈ ಅಮೋಘ ವರ್ಷದ ಒಂದು ಟೀಚಿಂಗ್ ಜರ್ನಿಯಲ್ಲಿ ಬಂದಾಗ, ನನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅನುಭವದಲ್ಲಿ ಹೇಳೋದಾದರೆ, ಮಗುಗೆ ನಾವು ಸುತ್ತಿ ಬಳಸಿ ಅವ್ರಿಗೆ ಬೇರೆ ಬೇರೆ ಕೋರ್ಸನ್ನು ಓದಿಸಿ ಕೊನೆಗೆ ನನಗೆ KS IAS ಮಾಡಿಸ್ಬೇಕು ಅಂತ ಕರ್ಕೊಂಬರೋದಕ್ಕಿಂತ ಮುಂಚೆ ಈ KS IASನ ಬೌಂಡ್ರಿ ಸ್ಕೋಪ್ ಏನು ಸಿಲೆಬಸ್ ಇದೆ, ಈ ಸಿಲೆಬಸ್ಸನ್ನು ನೋಡಿ ಮಕ್ಕಳಿಗೆ ಕೋರ್ಸನ್ನು ಕೊಡಿಸಿದ್ರೆ ಅವರ ಸಕ್ಸಸ್ ಈಸಿ ಆಗುತ್ತೆ. ಸೊ ಏನಿದೆ ಸಿಲೆಬಸ್, ಅದನ್ನು ಆ ಸಿಲೆಬಸ್ಸಲ್ಲಿ ಬಂದಾಗಿರುವಂಥ ಒಂದು ಕ್ರೈಟೀರಿಯಾ ನೋಡಿಕೊಂಡು ಕೋರ್ಸನ್ನು ಕೊಡಿಸಿದ್ರೆ ತುಂಬ ಈಸಿಯಾಗಿ ಅವ್ರನ್ನ ನಾವು ಯಶಸ್ಸನ್ನು ಕೊಂಡೊಯ್ಬೋದು. ಅದಕ್ಕೆ ಮುಖ್ಯವಾಗಿ ನಾನು ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಏನಿದೆ ನಾವು ವಿಶೇಷವಾಗಿರ್ತಕ್ಕಂಥದ್ದಾದರೆ, ಇವತ್ತು PU ಆದ ನಂತರ ಅವ್ರಿಗೆ ಒಂದು ಜಸ್ಟ್ ಏನಪ್ಪ ಅಂತಂದರೆ ಒಂದು ಮುಂಕಾರ್ತಕ್ಕಂಥ ಗ್ರೂಪ್ ಇರ್ತಕ್ಕಂಥ ಎಜುಕೇಷನ್ ಸೆಕ್ಟರ್ನ ಅಬ್ಸರ್ವ್ ಮಾಡ್ತೀವಿ. ಒಂದು ಸಿವಿಲ್ ಸರ್ವಿಸ್ ಆಪರ್ಚುನಿಟೀಸ್ ಒಂದು ಕಡೆಗಾದರೆ, ಎರಡನೇದು ಬಹಳ ಮುಖ್ಯ ಟೆಕ್ನಿಕಲ್ ಎಜುಕೇಷನ್ ಒಂದು ಕಡೆಗಾದರೆ, ಇನ್ನೊಂದು ಈ ಪ್ರೊಫೆಷನಲ್ ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸು ಒಂದು ಕಡೆಗಿರ್ತವೆ ಕಡೆಗದನ್ನು. ಸೊ ನಾವೀಗ ಅವ್ರಿಗೆ ಏನಾದರೂ ಕೂಡ ಈಗ ಒಬ್ಬ ಟೆಕ್ನಿಕಲ್ ಆಸ್ಪಿರೆಂಟ್ ಅಂತ BE ಮಾಡಿದಂಥ ವಿದ್ಯಾರ್ಥಿ ಕೂಡ IAS ಎಕ್ಸಾಮನ್ನು KS ತಗೊಬೋದು. ಆದರೆ ಅವನಿಗೆ ಆ ಟೆಕ್ನಿಕಲ್ ಸಿಲೆಬಸ್ಸನ್ನು ಮುಗಿಸೋದ್ರಲ್ಲಿ 5 ವರ್ಷದಲ್ಲಿ ಸುಸ್ತಾಗಿರ್ತಾನೆ ಆ ಕಡೆಗೆ. ಮತ್ತೆ ಅವನಿಗೆ ಬಂದು ಈ ಕಡೆಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಸಿಲೆಬಸ್ ಓದಕ್ಕೆ ಬಂದಾಗ ಕಾಂಪಿಟೇಟಿವ್ ಎಕ್ಸಾಮ್ ಸಿಲೆಬಸ್ ಟೋಟಲಿ ಡಿಫ್ರೆಂಟ್. ಸೊ ಸಪೋಸ್ ಇಲ್ಲ ಅವ್ನು BCom ಅನ್ನ ಪ್ರೊಫೆಷನಲ್ ಕೋರ್ಸ್ನ ಮಾಡ್ಕೊಂಡ, BCA ಮಾಡ್ಕೊಂಬಂದ, ಅಥವಾ MBBS ಮಾಡ್ಕೊಂಬಂದ, ಅವನಿಗೆ ಮತ್ತೆ ಏನ್ ಮಾಡ್ಬೇಕಾಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಜರ್ನಿಗೆ ಬಂದಾಗ ಇಲ್ಲಿನ ಸಿಲೆಬಸ್ ಅನ್ನು ಮತ್ತೆ ಓದಬೇಕಾಗುತ್ತೆ. ಎಸ್ಪೆಷಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ನ ಸಿಲೆಬಸ್ ಹೇಗಿದೆ, ಸಿಲೆಬಸ್ನ ಚಿತ್ರಣ ಹೇಗಿದೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಯಾರಿಗೆ ಅನುಕೂಲ ಆಗುತ್ತೆ, ಒಂದು ಹೂ ಆರ್ ಫೋಕಸ್ ಆನ್ ಹ್ಯುಮ್ಯಾನಿಟೀಸ್ ಅಂಡ್ ಹೂ ಆರ್ ಫೋಕಸ್ ಆನ್ ಸೈನ್ಸ್, ಬೇಸಿಕ್ ಸೈನ್ಸ್. BA BSc ಮಾಡಿದಂಥ ಮಕ್ಕಳಿಗೆ ಇಟ್ಸ್ ಎ ಹ್ಯೂಜ್ ಆಪರ್ಚುನಿಟೀಸ್ ಸ್ಕೋಪ್ ಇರ್ತಕ್ಕಂಥದ್ದು. ಈವನ್ ಕಾಮರ್ಸ್ಗಿಂತ, ಈವನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ಗಿಂತ, ಇತರೆ ಬ್ಯಾಕ್ಗ್ರೌಂಡ್ಗಳಿಗಿಂತ ತುಂಬ ಆಪರ್ಚುನಿಟೀಸ್ ಇರ್ತಕ್ಕಂಥದ್ದು. ಈ BS ಸ್ಟ್ರೀಮನ್ನು BSc ಸ್ಟ್ರೀಮಿಂದ ಬಂದಂಥ ವಿದ್ಯಾರ್ಥಿಗಳಿಗೆ, ಅದಕ್ಕೆ ನಾನು ಮಕ್ಕಳಿಗೆ ನಮ್ಮ ಪೋಷಕರಿಗೆ ರಿಕ್ವೆಸ್ಟ್ ಮಾಡೋದೇನಂತಂದರೆ, ಸುಮ್ಮನೆ ಅತಿಯ ಮಕ್ಕಳಿಗೆ ನೀನು ಇಂಜಿನಿಯರ್ ಆಗು, ಡಾಕ್ಟರ್ ಆಗು ಅಂತ ಪ್ರೆಷರ್ ಮಾಡೋದಕ್ಕಿಂತ ಅವ್ರಿಗೆ ಯಾವುದು ಸಿಂಪಲ್ ಅನಿಸ್ತದೆ, ಯಾವುದು ಓಕೆ ಅನಿಸ್ತದೆ ಅದನ್ನು ಫೋಕಸ್ ಮಾಡೋದು ತುಂಬ ಉತ್ತಮ ಅನಿಸುತ್ತೆ ಮೇಡಮ್. ಅದು ಗುಣಾತ್ಮಕ ಸ್ಪರ್ಧಾತ್ಮಕ ಶಿಕ್ಷಣ ಬದುಕನ್ನ ಬದಲಿಸಬಲ್ಲದು ಅನ್ನೋದು ಈ ಸಲ ಅಮೋಘ ವರ್ಷದ ಒಂದು ಹೊಸ ಘೋಷಣೆಯಾಗಿದೆ. ಹಾಗಾದರೆ ಗುಣಾತ್ಮಕ ಶಿಕ್ಷಣ ಹೇಗಿರಬೇಕು, ವಿದ್ಯಾರ್ಥಿಗಳ ಎಫರ್ಟ್ ಹೇಗಿರಬೇಕು, ಅಲ್ಲಿರುವಂಥ ತರಬೇತುದಾರರ ಎಫರ್ಟ್ ಹೇಗಿರಬೇಕು, ಇದರ ಬಗ್ಗೆ ವಿವರಿಸ್ತಾರೆ. ಸರ್, ಏನಿದು ಹಾಗಾದರೆ ಗುಣಾತ್ಮಕ ಶಿಕ್ಷಣ ಅಂದರೆ? ಈ ಜಗತ್ತನ್ನು ಬದಲಿಸಬಲ್ಲ ಅತ್ಯಂತ ಶಕ್ತಿಯುತ ಅಸ್ತ್ರವೇ ಶಿಕ್ಷಣ ಅಂತ ಹೇಳ್ಬೋದು. ಇಂಥ ಶಿಕ್ಷಣದಲ್ಲಿ ಬಂದಾಗ ಈ ಬದುಕನ್ನು ಬದಲಿಸಬಲ್ಲದು ಗುಣಾತ್ಮಕ ಸ್ಪರ್ಧಾತ್ಮಕ ಶಿಕ್ಷಣ ಅಂತ ಅಂದರೆ ಏನು ವಿಶೇಷವಾಗಿರ್ತಕ್ಕಂಥ ಅಂಶ ಅದನ್ನು. ಈ ಗುಣಾತ್ಮಕ ಶಿಕ್ಷಣ ಅಂದರೆ ಕಲಿಸುವ ಕ್ರಮ, ಮತ್ತು ಉದ್ದೇಶ ಮತ್ತು ಈ ಒಂದು ಶಿಕ್ಷಣದ ಪ್ರಕ್ರಿಯೆ, ಈ ಮೂರು ಕೂಡ ಸಮರ್ಪಕವಾಗಿ ಬಳಕೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಗುಣಾತ್ಮಕ ಶಿಕ್ಷಣದ ಪ್ರಕ್ರಿಯೆ ಅಂತ ಕರಿತೀವಿ ನಾವು ಅದನ್ನು.
ಈ ಗುಣಾತ್ಮಕ ಸ್ಪರ್ಧಾತ್ಮಕ ಶಿಕ್ಷಣ ಇದ್ದರೆ ಸ್ಪರ್ಧಾರ್ಥಿಯನ್ನ ನಾವು ಅವನನ್ನ ಜ್ಞಾನದ ಸಲೆಯನ್ನಾಗಿ ಆತ್ಮವಿಶ್ವಾಸದ ಕಣಿಯನ್ನಾಗಿ ಮಾಡ್ಬೋದು ನಾವು ಅದನ್ನ. ಅವನಲ್ಲಿ ಆತ್ಮವಿಶ್ವಾಸವನ್ನ ತುಂಬಬೇಕು ಅಂದ್ರೆ ಗುಣಾತ್ಮಕ ಶಿಕ್ಷಣ ಇರಬೇಕು ಅದನ್ನ. ಸೊ ಏನ್ ಸರ್ ಗುಣಾತ್ಮಕ ಶಿಕ್ಷಣದ ಮತ್ತೊಂದು ಬಹುಮುಖ್ಯ ಇರ್ತಕ್ಕಂಥ ಅಂಶ ಅಂದ್ರೆ ಇಲ್ಲಿ 3 ಆರ್ಗಳು ಬಹಳ ಮುಖ್ಯ ಇರ್ತಕ್ಕಂಥವು. 3 ಕ್ಯೂಬ್ ಅಂತಂದ್ರೆ R³ ಅಂತ ಕರಿತೀವಿ ಅದನ್ನ. 6 ಕ್ಯೂಬ್ಸ್. ಸೊ ಮುಖ್ಯ ಇರ್ತಕ್ಕಂಥ ಒಂದು R³ ಅಂದ್ರೆ ಸೊ 3 ಆರ್ಗಳು ಯಾವ ಸರ್ ಬಹಳ ಮುಖ್ಯ ಇರ್ತಕ್ಕಂಥ ಒಂದು. ಸೊ ಮುಖ್ಯ ರಿಜಿಸ್ಟ್ರೇಷನ್. ನಾವು ಯಾವುದೇ ವಿಷಯವನ್ನ ಕಲಿಬೇಕಾದ್ರೆ ಲರ್ನಿಂಗ್ ಅಲ್ಲಿ 3 ಆರ್ಗಳು ಬಹಳ ಮುಖ್ಯ. ಅದನ್ನ ಒಂದು ಸೊ ಈಗ ಕರಿತೀವಿ ಸೊ ರಿಜಿಸ್ಟ್ರೇಷನ್, ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಪ್ರಕ್ರಿಯೆ, ಗ್ರಹಿಸುವಿಕೆ ಅಂತ ಕರಿತೀವಿ ಅದನ್ನ. ಎರಡನೇದು ರೆಕಾರ್ಡಿಂಗ್ ಅಂತಂದ್ರೆ ಈ ನರಕೋಶಗಳಲ್ಲಿ ಇನ್ಫಾರ್ಮೇಶನ್ ನಾವು ಮುದ್ರಣ ಆಗ್ತಕ್ಕಂಥ ಪ್ರಕ್ರಿಯೆ ಬಹಳ ಮುಖ್ಯ ಆಗ್ತಕ್ಕಂಥದ್ದು. ಸೊ ಮೂರನೇ ಆರ್ ಅಂತಂದ್ರೆ ಸೊ ಮುಖ್ಯ ಆಗ್ತಕ್ಕಂಥ ರಿಕಾಲ್ ಅಂತ ಕರಿತೀವಿ ಅದನ್ನ. ರಿಕಾಲ್ ಅಂದ್ರೆ ಸೊ ಬೇಕಾದಾಗ ಆ ಮಾಹಿತಿಯನ್ನ ಸೊ ಮತ್ತೆ ಅದನ್ನು ಸ್ಮರಣೆಗೆ ಬರ್ತಕ್ಕಂಥದ್ದು ನೋಡಿ. ಸೊ ಯಾವಾಗಲೂ ಕೂಡ ನಮಗೆ ಕಲಿಬೇಕಾದ್ರೆ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್, ಅದು ಮೆಮೊರಿ ಉಳ್ಕೊಬೇಕು, ಅದು ಬಹಳ ಮುಖ್ಯ ಆಗ್ತಕ್ಕಂಥ. ಮತ್ತೆ ರೆಕಾರ್ಡಿಂಗ್ ಸೊ ಆಗ್ಬೇಕು, ಬಹಳ ಮುಖ್ಯ ಆಗ್ತಕ್ಕಂಥ. ಮತ್ತೆ ಅದು ನಮಗೆ ಸೊ ರಿಕಾಲ್ ಆಗ್ಬೇಕು. ಪರೀಕ್ಷೆಗೆ ಓದೋದು ಎಷ್ಟು ಮುಖ್ಯನೋ ಓದನ್ನ ನೆನಪಿಟ್ಕೊಳ್ಳೋದು ಅಷ್ಟೇ ಮುಖ್ಯ. ಮತ್ತೆ ಪರೀಕ್ಷೆಗೆ ಹೋದಾಗ ಅದು ತಲೆಯಿಂದ ಆಚೆ ಬರ್ಬೇಕಾದ್ರೆ ಅಷ್ಟೇ ಮುಖ್ಯ. ಈ 3 ಆರ್ಗಳಿದ್ರೆ ಮಾತ್ರ ನಾವು ಗುಣಾತ್ಮಕ ಶಿಕ್ಷಣ ಕೊಟ್ಟಿದೀವಿ ಅಂತ ಹೇಳಕ್ ಸಾಧ್ಯ ಇರೋದು. ಅದರ್ವೈಸ್ ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನ ಸೊ ಒಂದ್ ಚೈನ್ ಎಲ್ಲಾದ್ರೂ ಕಟ್ ಆದ್ರೆ ಮತ್ತೆ ಅದು ಸಕ್ಸಸ್ ಆಗಿರ್ತಕ್ಕಂಥ ಜರ್ನಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ 3ಅನ್ನ ಸೊ ಈ ಕೊಡುವಂತ ಕೆಲಸಕ್ಕೆ ಈಗ ಹೆಜ್ಜೆ ಇಟ್ಟಿದೆ ಮೇಡಮ್. ಅದು 3 R's ಬಗ್ಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ ಸರ್. ಬಟ್ ಶಿಕ್ಷಣದ ಬೇರುಗಳು ಕಹಿ ಆಗಿರ್ಬೋದು, ಫಲ ಮಾತ್ರ ಸಿಹಿ ಆಗಿರುತ್ತೆ ಅಂತ ಹೇಳಿ ಅರಿಸ್ಟಾಟಲ್ ಹೇಳ್ತಾರೆ. ಬಟ್ ಇದು IAS ಮಾಡುವಂತ ವಿದ್ಯಾರ್ಥಿಗಳಿಗೆ ತುಂಬಾ ಸೂಕ್ತ ಅಂತ ಅನ್ಸುತ್ತೆ. ಅದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು. ಆರಂಭಿಕ ದಿನದಲ್ಲಿ ಅನ್ಸೋದು ಇದು ಕಬ್ಬಿಣದ ಕಡಲೆಯಪ್ಪ, ಇದನ್ನ ಹೇಗೆ ನಾನು ಫೇಸ್ ಮಾಡಬೇಕು ಅಂತ ಅಂದು ಇದೇ ಮೈಂಡ್ ಸೆಟ್ನೊಂದಿಗೆ ನಿಮ್ಮೊಂದಿಗೆ ವಿದ್ಯಾರ್ಥಿಗಳು ಬರ್ತಾರೆ, ಪೋಷಕರು ಬರ್ತಾರೆ. ಅವ್ರನ್ನ ಹೇಗೆ ಕೌನ್ಸಿಲಿಂಗ್ ಮಾಡ್ತೀರಾ, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ, ಎಸ್ ಯು ಕ್ಯಾನ್ ಡೂ ಇಟ್ ಅಂತ ಅವರಲ್ಲಿ ಆ ಫೀಲ್ ಬರೋ ತರ ಹೇಗೆ ಮಾಡ್ತೀರಾ? ನಾನು ನನ್ನ ವಿದ್ಯಾರ್ಥಿಗಳಿಗೆ ಬಂದ ಫಸ್ಟ್ ಡೇ ಒಂದು ಮಾತು ಹೇಳ್ತೀನಿ ಅವ್ರಿಗೆ. ಸೊ ಹೆಣ್ಮಕ್ಳಿಗೆ ಹಠ ಇರಬೇಕು, ಗಂಡು ಮಕ್ಕಳಿಗೆ ಛಲ ಇರಬೇಕು. ಹಠ ಇಲ್ಲದೆ ಇರೋಳು ಹೆಂಗಸಲ್ವಂತೆ, ಛಲ ಇಲ್ದಿರೋ ಗಂಡಸಲ್ವಂತೆ. ಹಠ ಛಲ ಅನ್ನೋದಿದ್ರೆ ಜೀವನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಈಸಿಯಾಗಿ ಗೆಲ್ಲಬಹುದು. ಅದನ್ನ ತುಂಬಾ ಸರಳವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಸಿಲೆಬಸ್ ಏನು ಚೇಂಜ್ ಆಗೋದಿಲ್ಲ. ಒಂದ್ ಸಿಲೆಬಸ್ ಫಿಕ್ಸ್ ಆಗೋಯ್ತು ಅಂತಂದ್ರೆ ಸೊ ಪ್ರತಿ ಸೆಮ್ಗೆ ಏನ್ ಚೇಂಜ್ ಆಗುತ್ತಲ್ಲ ಚೇಂಜ್ ಆಗೋದಿಲ್ಲ. ಸೊ ಈಗ ಜಸ್ಟ್ ಏನಪ್ಪಾ ಅಂತಂದ್ರೆ ಈ ಜನರಲ್ ಸ್ಟಡೀಸ್ ಅಂತ ಏನ್ ಕರಿತೀವಿ, ಸಾಮಾನ್ಯ ಅಧ್ಯಯನ ಅಂತ ಏನ್ ಕರಿತೀವಿ, ಫ್ರಮ್ PC ಎಕ್ಸಾಮ್ ಇಂದ ಇಟ್ಕೊಂಡು IAS ಎಕ್ಸಾಮ್ ವರೆಗೂ ಕೂಡ ಇಟ್ಸ್ ನಥಿಂಗ್ ಚೇಂಜ್. ಅಶೋಕ ಅಂತ ಬಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಶೋಕ ಅವನೇ, PSI ಅಲ್ಲೂ ಅವನೇ, KS ಅಲ್ಲೂ ಅವನೇ, IAS ಅಲ್ಲೂ ಅವನೇ. ವೈ ಆರ್ ವೆರಿ focus on the level of KS preparation. It's ultimate for all competitive exams in Karnataka. Just you are not focused on PC or PSI. Once KS preparation ಅನ್ನೋ ತಲೆ ಕೂತ್ಕೊಬೇಕು. ವಾಟ್ ಇಸ್ ಯುವರ್ ಗೋಲ್ ಅಂದ್ರೆ ಎಸ್ ಮೈ ಗೋಲ್ ಇಸ್ KS. ಪ್ರಿಲಿಮ್ಸ್ ಕಮ್ ಮೈನ್ಸ್ ಈ ತಲೆ ಬರಬೇಕು ಅದನ್ನ. ಇವತ್ತು ಏನಾಗ್ತದೆ ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ, ಸೊ ನಾನು PC ಎಕ್ಸಾಮ್ಗೆ ಓದ್ತೀನಿ, PSI ಓದ್ತೀನಿ, KS ಓದ್ತೀನಿ, KS ಪ್ರಿಲಿಮ್ಸ್ ಓದ್ತೀನಿ. ಈ ತರದ ಒಂದು ವಿಂಗ್ ಆಗಿ ಏನ್ ಮಾಡ್ತಾ ಇದ್ದಾರೆ, PCಗೆ ಒಂದಷ್ಟು ಫೀಸ್ ಅನ್ನ, ಸೊ PSIಗೆ ಒಂದು ಫೀಸ್ ಅನ್ನ, ಸೊ FDAಗೆ ಒಂದು ಫೀಸ್ ಅನ್ನ, ಈ ತರ ಫೀಸ್ ಅನ್ನ ಕಲೆಕ್ಟ್ ಮಾಡುವಂತ ವ್ಯವಸ್ಥೆ ಆಗೋಗಿದೆ. ಅದನ್ನ ಅದು ಹೋಗ್ಬೇಕು. ಓಕೆ ಸರ್, ಈಗ ಸಿದ್ಧತೆಗಳು ಪ್ರಿಪ್ರೇಷನ್ ಹೇಗಿರಬೇಕು ಅಂತ, ಯಾಕಂದ್ರೆ ಈಗ ಪೋಷಕರು ಅಂತ ಹೇಳಿದ್ರೆ ಸ್ಪೆಷಲಿ ವಿದ್ಯಾರ್ಥಿಗಳಿಗಿಂತ ಪೋಷಕರು ಏನು ಅಂತಂದ್ರೆ ಕರ್ಕೊಂಡು ಬಂದು ಅಮೋಘ ವರ್ಷಕ್ಕೆ ಬಿಟ್ಟು ಹೋಗ್ತಾರೆ. ಅಮೋಘ ವರ್ಷದಲ್ಲಿ ಬಿಟ್ಟಿದ್ದೀವಿ ಅಂತಂದ್ರೆ IAS ಆಗ್ತಾನೆ, IPS ಆಗ್ತಾನೆ, KS ಆಗ್ತಾನೆ, ಅಟ್ಲೀಸ್ಟ್ PC ಆದ್ರೂ ಹಾಗೆ ಆಗ್ತಾನೆ ಅನ್ನೋ ನಂಬಿಕೆ ಅವರಲ್ಲಿ ಇರುತ್ತೆ. ಬಟ್ ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಸರ್. ಎಫರ್ಟ್ ಎರಡೂ ಕಡೆಯಿಂದ ಇರಬೇಕು. ಹಾಗಾಗಿ ಸಿದ್ಧತೆ ಹೇಗಿರಬೇಕು? ನಿಮ್ಮ ಪಾರ್ಟ್ ಅಂತೂ ನೀವು ಕಂಪ್ಲೀಟ್ ಮಾಡ್ತೀರಾ, ವಿದ್ಯಾರ್ಥಿಯಾಗಿ ಆತ ತನ್ನ ರೋಲ್ ಹೇಗೆ ನಿಭಾಯಿಸಬೇಕು? ವೆರಿ ಸಿಂಪಲ್ ಮೇಡಮ್. ಇದನ್ನ ಸೊ ಯಾವಾಗಲೂ ನಾನು ಕ್ಲಾಸಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳ ಗಮನಕ್ಕೆ ತರ್ತಾ ಇರ್ತೀನಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನಾವು ಟೀಚಿಂಗ್ ಅನ್ನೋದು ಸೊ 2 ಭಾಗ ಮಾಡ್ಕೊತೀವಿ ನಮ್ಮ ಪ್ರಿಪ್ರೇಷನ್ಸ್ ಅಲ್ಲಿ ಬಂದಾಗ. ಒಂದು ಭಾಗ ಕ್ಲಾಸ್ ರೂಮ್ ಟೀಚಿಂಗ್, ಇದು 50%. ರಿಮೈನಿಂಗ್ 50% ಯಾವುದು? ಸೊ ಒಂದು ರೆಫರೆನ್ಸ್ ಬುಕ್ಸ್ ರೀಡಿಂಗ್, ಸೊ ಎಕ್ಸ್ಟ್ರಾ ರೀಡಿಂಗ್ ಬೇಕೇ ಬೇಕು ನಿಮ್ಗೆ ಅದನ್ನ. ಸೊ ಅದರಲ್ಲಿ ಆ 50% ನಾವು ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡಿ ಕಳಿಸಿದ್ದನ್ನ ಅದಕ್ಕೆ ಎಕ್ಸ್ಟ್ರಾ ನೀವು ರೆಫರೆನ್ಸ್ ಬುಕ್ ಅನ್ನು ಓದೋದು 20%. ನೆಕ್ಸ್ಟ್ ಇನ್ನು 20% ಯಾವುದು? ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು ಆ್ಯಡ್ ಆಗ್ಬೇಕು ಅದನ್ನ. ಸೊ ನೆಕ್ಸ್ಟ್ ಇನ್ನು 10% ಯಾವುದು? ಓಲ್ಡ್ ಕ್ವಶನ್ ಪೇಪರ್ ರಿವಿಷನ್ಸ್. ಅಂದರೆ 50% ಕ್ಲಾಸ್ ರೂಮ್ ಟೀಚಿಂಗ್,
20% ನಮ್ಮ ರೆಫರೆನ್ಸ್ ಬುಕ್ಗಳು, 20% ಕರೆಂಟ್ ಅಫೇರ್ಸ್. ಸೊ ಇನ್ನು 10% ಅದು ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್. ಸೊ ಇದನ್ನ ಬೇಸ್ ಇಟ್ಕೊಂಡು ನಾವು ಒಂದು ಮಾಡೆಲ್ ರೆಡಿ ಮಾಡಿದ್ದೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೌನ್ಸಿಲಿಂಗ್ ಅನ್ನ ಕೊಡ್ತೀನಿ. ಸೊ ಪ್ರಿಪರೇಷನ್ಸ್ ಅಂದ್ರೇನು, ಯಾವ ತರ ಇರಬೇಕು ಅದನ್ನ. ಇವತ್ತಿನ ಎಕ್ಸಾಮ್ ಪ್ರಿಪರೇಷನ್ ಹೆಂಗಿದೆ ಅಂತಂದ್ರೆ ಕ್ವಶನ್ಸ್ ಹೆಂಗಾಗ್ತಾ ಇದೆ ಇವತ್ತು, ಸಬ್ಜೆಕ್ಟ್ ವಿತ್ ಕರೆಂಟ್ ಅಫೇರ್ಸ್, ಸಬ್ಜೆಕ್ಟ್ ವಿತ್ ಜನರಲ್ ಅವೇರ್ನೆಸ್. ಸೊ ನಾವು ಟ್ರಯಾಂಗಲ್ ಶೇಪ್ ಅಲ್ಲಿ ಯೋಚನೆ ಮಾಡ್ಬೇಕು ಅದನ್ನ. ಇವತ್ತು ನಾವು ಮಿಸ್ಟೇಕ್ ಮಾಡ್ಕೊಂತಾರದಲ್ಲಿ. ಸೊ ನೋಡಿ, ಎಲ್ಲ ರಾಮನಗೌಡ ಸರ್ ಹತ್ರ ಹೋಗಿದ್ದೀನಿ, ಅಮೋಘ ವರ್ಷಕ್ಕೆ ಹೋಗಿದ್ದೀನಿ, ಎಲ್ಲ ಪಾಠ ಮಾಡ್ಬಿಡ್ತಾರೆ, ನಾನು KS ಆಗ್ಬಿಡ್ತೀನಿ, IAS ಆಗ್ಬಿಡ್ತೀನಿ, ಫೀಲ್ ಬರುತ್ತೆ ಮಕ್ಕಳಿಗೆ. ರಾಂಗ್. ಸೊ ಯಾಕೆ ನಾನು ಹೇಳಿದ್ರು ಅಂದ್ರೆ ಒಂದು ಅಂಶವನ್ನು ಕ್ಲಾರಿಟಿ ಕೊಟ್ಟಿರ್ತೀನಿ. ಸೊ ಒಂದು ಕೈನಲ್ಲಿ ನೀವು ಹೇಳ್ದಂಗೆ ಚಪ್ಪಾಳೆ ಹೊಡಿಯಕ್ಕಾಗಲ್ಲ, ಎರಡು ಕೈ ಸೇರ್ಬೇಕು. ಸೊ ನಾನು ಎಷ್ಟು ಎಫೆಕ್ಟಿವ್ ಆಗಿ ಕ್ಲಾರಿಟಿ ಕೊಡ್ತೀನೋ ಕಂಟೆಂಟ್ ಅನ್ನ, ಡಬಲ್ ಇರಬೇಕು, ಅವ್ರ ಶ್ರಮ ಕೂಡ ರಿಸೀವಿಂಗ್ ಅಲ್ಲಿ ಇರಬೇಕು. ಒಂದು ಇನ್ನೊಂದು ಸಣ್ಣ ಕ್ಲಾರಿಟಿ ಏನ್ ಕೊಡೋದು ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಇವತ್ತು ಯಾಕೆ ರಿಸಲ್ಟ್ ಬರ್ತಾ ಇಲ್ಲ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ನೋಡಿ ಇದ್ರಲ್ಲಿ. ಸೊ ಈಗ ಜಸ್ಟ್ ಏನ್ ಮಾಡ್ತಾನೆ, ನೇರವಾಗಿ ಕ್ಲಾಸ್ ರೂಮ್ ಅಲ್ಲಿ ಕಲಿತಾನೆ, ಕಲಿತಂತ ನೋಟ್ಸ್ ಇಟ್ಕೊಂತಾನೆ, ನೋಟ್ಸ್ ಇಟ್ಕೊಂಡು ಅದಕ್ಕೊಂದು ಮಾರ್ಕರ್ ಪೆನ್ ತಗೊಂಡು ಫಸ್ಟ್ ಅದಕ್ಕೊಂದು ಎಲ್ಲ ಕಲರ್ ಮಾರ್ಕರ್ ಬಣ್ಣ ಹೊಡಿತಾನೆ, ಮತ್ತೆ ಒಂದು ಪಿಂಕ್ ಬಣ್ಣ ಹೊಡಿತಾನೆ, 3 ಸಾರ್ತಿ ರಿವಿಷನ್ ಮಾಡ್ತಾನೆ, ಹೋಗಿ ಎಕ್ಸಾಮ್ ಬರೀತಾನೆ, 50 ಮಾರ್ಕ್ಸ್ ಬರುತ್ತೆ ಅವನಿಗೆ ಪರೀಕ್ಷೆನಲ್ಲಿ. ಅವನು ನನಗೆ ಸಕ್ಸಸ್ ಆಗ್ಲ ಅಂತ ಹೇಳ್ತಾನೆ ಆ ಕಡೆಗೆ. ಇಟ್ಸ್ ನಾಟ್ ಎ ಅಪ್ರೋಚ್ ಆಫ್ ದಿ ಪ್ರಿಪರೇಷನ್. ಪ್ರಿಪರೇಷನ್ ಅಪ್ರೋಚ್ ಏನು ಅಂತಂದ್ರೆ, ಒಂದ್ ಕಡೆಗೆ ನಾನು ಕ್ಲಾಸ್ ರೂಮ್ ಅಲ್ಲಿ ಕೊಟ್ಟಂತ ನೋಟ್ಸ್ ಅನ್ನ ಅವನು ಸ್ಮಾರ್ಟ್ ವರ್ಕ್ ಲೆವೆಲ್ಗೆ ಇಳಿಸ್ಬೇಕು ಅದನ್ನ. ವಾಟ್ ಇಸ್ ಸ್ಮಾರ್ಟ್ ವರ್ಕ್? ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸ್ಮಾರ್ಟ್ ವರ್ಕ್ ಅಂದ್ರೆ ನನ್ನ ಕ್ಲಾಸ್ ರೂಮ್ ಅಲ್ಲಿ ಕೊಟ್ಟ ನೋಟ್ಸ್ಗೆ 20% ಆಡ್ ಆಗ್ಬೇಕು, ಎಕ್ಸ್ಟ್ರಾ ಪಾಯಿಂಟ್ಗಳು ರೆಫರೆನ್ಸ್ ಬುಕ್ ಇಂದ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಆಡ್ ಆಗಬೇಕು, ಡೈಲಿ ನ್ಯೂಸ್ ಪೇಪರ್ ಓದಬೇಕು ಅವನು. ಅಮೋಘ ವರ್ಷ ವಿ ಆರ್ ಪ್ರೊವೈಡಿಂಗ್ ಎವ್ರಿ ಡೇ ನ್ಯೂಸ್ ಪೇಪರ್ ಕಂಪಲ್ಸರಿ. ಮಸ್ಟ್ ಒನ್ಸ್ ಎಂಟರ್ಸ್ ಟು ಅಮೋಘ ವರ್ಷ ಕಂಪಲ್ಸರಿ ನ್ಯೂಸ್ ಪೇಪರ್ ಓದಲೇಬೇಕು ಅವನು. ಕನ್ನಡದಲ್ಲಿ ಪ್ರಜಾವಾಣಿ ಕೊಟ್ಟರೆ ಓದಬೇಕು. ಸೊ ಪಕ್ಕನ ಯಾವ ವೆಬ್ಸೈಟ್ ಫಾಲೋ ಮಾಡಬೇಕು. ಸೊ ಅವನು ಇಂಗ್ಲಿಷ್ ಹಿಂದೂ ಕೊಟ್ಟರೆ ಓದಬೇಕು, ಅವನು ನೋಟ್ಸ್ ಮಾಡಬೇಕು. ಕರೆಂಟ್ ಅಫೇರ್ಸ್ ಇಟ್ಸ್ ಕಂಪಲ್ಸರಿ. ಎವ್ರಿ ಡೇ ಒಂದು ಕ್ವಶನ್ ಕೊಡ್ತೀನಿ ಕರೆಂಟ್ ಅಫೇರ್ಸ್ ಮೇಲೆ, ಅದಕ್ಕೆ ಹೆಸರು ರೆಡಿ ಮಾಡಬೇಕು ಅವನು ಅದನ್ನ. ಅದಾದ ನಂತರ ಇದು ಇನ್ನು ವರ್ಕ್ ಫಿನಿಶ್ ಆಗಿಲ್ಲ, ಏನ್ ಮಾಡ್ಬೇಕು ಅದನ್ನ, ಈ ಎಲ್ಲ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ, ಸೊ ರೆಫರೆನ್ಸ್ ಬುಕ್ ನೋಟ್ಸ್ ಅನ್ನ, ಕ್ಲಾಸ್ ರೂಮ್ ನೋಟ್ಸ್ ಅನ್ನ, ಇವೆಲ್ಲವನ್ನು ಕೂಡ ಮತ್ತೆ ಅವನು 1/3ಗೆ ಮಿನಿಮೈಸ್ ಮಾಡಬೇಕು. ಆ 1/3ಗೆ ಮಿನಿಮೈಸ್ ಮಾಡಬೇಕು ಅಂತಂದ್ರೆ 33%ಗೆ ರಿಡ್ಯೂಸ್ ಆಗಬೇಕು. 100 ಪೇಜ್ ಇದೆ, 33% ಇಳಿಸ್ಬೇಕು ಅವನದನ್ನ. ಸೊ ದಟ್ ಈಸ್ ದ ಫೈನಲ್ ನೋಟ್ಸ್. Their own prepared notes, own written notes is the ultimate in competitive examination. Not Mallappa, Timmappa, Ramangouda kuda notes are the final notes alla adana. Xerox notes final notes alla. Bare books final notes alla adana. ನಿಮ್ಮ own prepare ಆಗಿರೋ notes ಇರಬೇಕು. ನನಗೆ ತೋರಿಸಿ ಯಾರು ಸಕ್ಸಸ್ ಆಗಿಲ್ಲ ಅಂತ ಬರ್ತಾರೆ, ಅಣ್ಣ ನಿನ್ನ ಫೈನಲ್ ನೋಟ್ಸ್ ತಗೊಂಬ ಅಂತ ಹೇಳ್ತೀನಿ. ಆ ಫೈನಲ್ ನೋಟ್ಸ್ ತೋರಿಸ್ಬೇಕು ಅವನದನ್ನ. ಅವನು ಆ ಫೈನಲ್ ನೋಟ್ಸ್ ಇರೋ ಒಳಗಡೆ ಒಂದು ಟಾಪಿಕ್ ಅನ್ನ 10 ಬಾರಿ ಓದಿರ್ತಾನೆ ಅದನ್ನ. 10 ಬಾರಿ ಓದಿ ಅವನು ಫೈನಲ್ ನೋಟ್ಸ್ ಮಾಡ್ತಾನೆ ಅದನ್ನ. ಆಫ್ಟರ್ ದಟ್ ಫೈನಲ್ ನೋಟ್ಸ್ ಆದ್ಮೇಲೆ ಅವನು ರಿವಿಷನ್ಗೆ ಹೋಗ್ಬೇಕು. 5 ಬಾರಿ ರಿವಿಷನ್ ಬೇಕು ಅವನಿಗೆ ಅದನ್ನ. ಈ ಪ್ರೋಸೆಸ್ ಫಿನಿಶ್ ಆಗೋಕ್ಕೆ 6+6+6 ಅಂದ್ರೆ 6 ತಿಂಗಳು ಬೇಸಿಕ್ ಫೌಂಡೇಶನ್ ಕೋರ್ಸ್, 6 ತಿಂಗಳು ಮೈನ್ಸು, 6 ತಿಂಗಳು ಟೆಸ್ಟ್ ಸೀರೀಸು, ರಿವಿಷನ್, ಅಪ್ಡೇಷನ್. 18 ಮಂತ್ಸ್. ಒಂದು ಮಗು ತಾಯಿ ಹೊಟ್ಟೆಯಿಂದ ಹುಟ್ಟು ಆಚೆಗೆ ಬರಲಿಕ್ಕೆ 9 ತಿಂಗಳು ಬೇಕು. ಇವನು ಹೊಸ ಹುಟ್ಟನ್ನ ಪಡ್ಕೊಂಡು, ಹೊಸ ಒಂದು ಜನ್ಮವನ್ನು ಪಡ್ಕೊಂಡು ಸ್ಪರ್ಧಾತ್ಮಕ ಮುಂದೆ ಬರಬೇಕು ಅಂದ್ರೆ 18 ತಿಂಗಳು ಹೇಳ್ತಾರಲ್ಲ ಸರ್. 3 ತಿಂಗಳಲ್ಲೇ IAS ಆಗ್ಬಿಡ್ತಾರೆ, 6 ತಿಂಗಳಲ್ಲಿ IAS ಆಗ್ಬಿಡ್ತಾರೆ. ಇಸ್ ಇಟ್ ಪಾಸಿಬಲ್? ಮೇಡಮ್, ಒಂದು ಸಣ್ಣ ಕ್ಲಾರಿಟಿ ಕೊಡುತ್ತೀನಿ. ಮೂರ್ಖತನ ಅದ ನಿಜವಾಗಿ ಅದನ್ನ. ಇವತ್ತು 3 ವರ್ಷ ಓದೋ ಡಿಗ್ರಿ ಸಿಲೆಬಸ್ ಅನ್ನ 3 ತಿಂಗಳಲ್ಲಿ ಫಿನಿಶ್ ಮಾಡಕ್ಕೆ ಇಟ್ಸ್ ಪಾಸಿಬಲ್. ಕರೆಕ್ಟ್. ಇದು ರಾಂಗ್. ಇದನ್ನ ಯಾರೋ ಹುಚ್ಚ ಕಲ್ಪನೆ ಒಂದು 10 ವರ್ಷಗಳ ಹಿಂದೆ ಎಬ್ಬರಿಸಿದ್ರು ಅದನ್ನ. ಇವತ್ತು ಅವರೇ ಇಟ್ಕೊಂಡ ಕಡೆ 3 ತಿಂಗಳಲ್ಲಿ KS, 4 ತಿಂಗಳು IAS ಅಂತಾರೆ. ಇಟ್ಸ್ ಪಾಸಿಬಲ್. In my competitive journey, my journey was started in the year 1996. 96ನೇ ಇಸ್ವಿಯಲ್ಲಿ ಜರ್ನಿ ಶುರು ಮಾಡಿದನು. ಸೊ ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ದು ಅದನ್ನ. 2006ಕ್ಕೆ ನಾವೇನಪ್ಪ ಅಂದ್ರೆ ನಾವು ಸಕ್ಸಸ್ ಆಗಿದ್ದು ಅದನ್ನ. ಜಾಬ್ ತಗೊಂಡಿದ್ದು 2006 ಕೂಡ ಓದಿದ್ವಿ ಕಡೆ ವರ್ಕ್ ಮಾಡಿದ್ವಿ ಆ ಕಡೆಗೆ ಅದನ್ನ. ಸೊ ನಮ್ಮ ಎಲ್ಲ ಪ್ರಿಪರೇಷನ್ ಶುರು ಆಗಿದ್ದು ಇನ್ ದ ಟೈಮ್ ಆಫ್ 9th standard, 9ನೇ ಕ್ಲಾಸ್ನಲ್ಲಿ ನಾವು ಜರ್ನಿ ಶುರು ಆಗಿದ್ದು ಅದನ್ನ. ಸೊ ಇವತ್ತು ನಾವು 3 ತಿಂಗಳಲ್ಲಿ ಬಂದು ನನಗೆ IAS ಮಾಡಿ KS ಮಾಡಿ ಅಂತಂದ್ರೆ ಅದೆಂತ ಇದು ಆ ಕಡೆಗೆ ಅದನ್ನ. ಇದು ಖಂಡಿತ ಹೇಳ್ತೀನಿ, ಇದು ಈ ತರದ ಪರಿಕಲ್ಪನೆ ಇಟ್ಕೊಂಡು ಯಾವ ಪೋಷಕರು ಕೂಡ, ಯಾವ ವಿದ್ಯಾರ್ಥಿಗಳು ಕೂಡ 3 ತಿಂಗಳು 4 ತಿಂಗಳು ಅನ್ನುವಂತ ಒಂದು ಹುಚ್ಚನ್ನ ಬಿಡಿ. ಫಸ್ಟ್ ಅದನ್ನ ಇಡೀ ವಿಷಯವನ್ನ ಸಮಗ್ರವಾಗಿ ಓದಿ ನೋಟ್ಸ್ ಮಾಡಿ. ಫಸ್ಟ್ ಫೌಂಡೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕು, ಏನ್ ಚೆನ್ನಾಗಿರ್ಬೇಕು ಅದಕ್ಕೆ ಫೌಂಡೇಶನ್ ಮೋಸ್ಟ್ ಇಂಪಾರ್ಟೆಂಟ್. ಸರ್, ವಿದ್ಯಾರ್ಥಿಗಳ ಪರವಾಗಿ ನಾನೊಂದು ಕ್ವಶನ್ ಕೇಳ್ತೀನಿ. ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಗಂದ್ರೆ, ಈಗ ನೀವೇನೋ ಸಿಲೆಬಸ್ ಮಾಡಿರ್ತೀರಾ, ಓಲ್ಡ್ ಕ್ವಶನ್ ಪೇಪರ್ ರಿವಿಷನ್ ಮಾಡಿರ್ತೀರಾ, ಮುಂದೆ ಹೇಗೆ ಬರಬಹುದು ಅಂತ ಹೇಳಿರ್ತೀರಾ. ಬಟ್ ಅದಕ್ಕಿಂತ ಜಾಣರು ಕ್ವಶನ್ ಪೇಪರ್ ತೆಗಿಯೋರು ಮೋಸ್ಟ್ ಟ್ರಿಕ್ಕಿ ಕ್ವಶನ್ಸ್ ತೆಗಿತಾರೆ. ಕ್ವಶನಲ್ಲೇ ಆನ್ಸರ್ ಇರುತ್ತೆ ಸರ್, ಬಟ್ ಅದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಲ್ಲ. ಸೊ ಇಂಥ ಟೈಮಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು? ಮೇಡಮ್, ಇಟ್ಸ್ ವೆರಿ ಸಿಂಪಲ್ ಮೇಡಮ್. ಏನು ಇದಕ್ಕೆ ಯಾಕೆ ನಮ್ಮ ಹುಡುಗರಿಗೆ ಇವತ್ತಿನ ಲಾಸ್ಟ್ UPSC KS ಎಕ್ಸಾಮ್ ಪೇಪರ್ಗಳು ನೋಡಿದಾಗ ನಮ್ಮ ಹುಡುಗರು
ಇವತ್ತು ಏನೋ ಇದೆ ಅದರಲ್ಲಿ ಏನೋ ಒಂಥರ ಟ್ರಿಕ್ಕಿ ಆಗಿದೆ ಅಂತಾರೆ. ಖಂಡಿತ ಟ್ರಿಕ್ಕಿ ಅಲ್ಲ, ನಮ್ಮಲ್ಲಿ ಕ್ರಿಯೇಟಿವಿಟಿ ಹೊರಟೋಗಿದೆ. ಅದನ್ನ ಅಪ್ಲಿಕೇಶನ್ ಲರ್ನಿಂಗ್ ಹೊರಟೋಗಿದೆ ನಮ್ಮಲ್ಲಿ. ಅದನ್ನ ಇವತ್ತಿನ ಎಜುಕೇಶನ್ ಸಿಸ್ಟಮ್ ನಮ್ಮನ್ನು ಹಾಳು ಮಾಡಿದೆ ನಮ್ಮನ್ನು. ಅದನ್ನ ನಾನು ಓಪನ್ ಆಗಿ ಹೇಳ್ತೀನಿ, ಈ ಸೆಮಿಸ್ಟರ್ ಸ್ಕೀಮ್ ಅನ್ನೋದು ಯಾವತ್ತು ಬಂತೋ ಅವತ್ತು ನಮ್ಮ ಮಕ್ಕಳಲ್ಲಿ ಪುಸ್ತಕವನ್ನ ಓದುವಂತ ಕ್ರಿಯೇಟಿವಿಟಿ ಹೊರಟೋಯ್ತು. ಅದನ್ನ ಇವತ್ತೇನಾಗಿದೆ, ಮಲ್ಟಿಪಲ್ ಚಾಯ್ಸ್ ಚುಕ್ಕಿ ಇಕ್ಕುವಂತ ಕಾರ್ಯಕ್ರಮ. ಸೊ ಅವನ್ ರೈಟಿಂಗ್ ಸ್ಕಿಲ್ ಇಲ್ಲ, ರೀಡಿಂಗ್ ಸ್ಕಿಲ್ ಇಲ್ಲ, ವೊಕ್ಯಾಬ್ಯುಲರಿ ಇಲ್ಲ ಅಂತ ಮತ್ತೆ ಅವನಿಲ್ಲಿಂದ ಅವನಿಗೆ ಸೊ ಆ ಸ್ಟೇಟ್ಮೆಂಟ್ ಗಳನ್ನ ಅಸೆಸ್ ಮಾಡೋ ಕೆಪಾಸಿಟಿ ಬರುತ್ತೆ ಮಗುಗೆ. ಅದನ್ನ ಇದು ಮಗು ತಪ್ಪಲ್ಲ ಖಂಡಿತವಾಗಿ. ಇವತ್ತಿನ ಒಂದು ನಾವು ಎಜುಕೇಶನ್ ಸಿಸ್ಟಮ್ನ ಮತ್ತೆ ನಾವು ಪೇರೆಂಟ್ಸ್ಗಳನ್ನ ಮತ್ತೆ ನಮ್ಮ ಶಿಕ್ಷಕರನ್ನ ಕೆಲವು ಸಂದರ್ಭದಲ್ಲಿ ನಾನು ಇವಾಗ ಹೇಳ್ತೀನಿ ಅಂದ್ರೆ ಟೀಚ್ ಮಾಡ್ತೀನಿ ಕೆಲವು ಸಂದರ್ಭಗಳು ಬಂದಾಗ ಅದನ್ನ. ಓಕೆ, ರಮಣಗೌಡ ಸರ್, IAS KAS ಬಗ್ಗೆ ಮತ್ತು ಅಮೋಘ ವರ್ಷದ ಬಗ್ಗೆ ಪ್ರಶ್ನೆ ಕೇಳ್ತಾ ಹೋದ್ರೆ ನಮಗೊಂದು 20 ಸೆಗ್ಮೆಂಟ್ ಆದರೂ ಮಿನಿಮಮ್ ಬೇಕು ಅಂತ ಅನಿಸುತ್ತೆ. ಬಟ್ ನಾನು ಫೈನಲ್ ಕ್ವಶನ್ ಕೇಳಿಬಿಡ್ತೀನಿ. ಕೆ ಶಿವರಾಮ್ ಸರ್ನ ನೀವು ತುಂಬ ನೆನಪಿಸ್ಕೊಳ್ತಾ ಇದ್ರಿ. ರೀಸೆಂಟ್ಲಿ ಅವ್ರು ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ. ಕರ್ನಾಟಕದ ಒಬ್ಬ ಒಳ್ಳೆಯ ಅಧಿಕಾರಿ ಮತ್ತು ಕನ್ನಡದಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗಿರೋದು ನಾವೆಲ್ಲರೂ ಸ್ಮರಿಸಲೇಬೇಕಾಗಿರುವಂತಹ ವಿಷಯ. ಅವರ ಸ್ಮರಣಾರ್ಥ ನೀವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಂತೆ, ಏನದು? ಹಾಂ ಮೇಡಮ್, ಯಾಕೆ ನನ್ನ ಜೀವನದಲ್ಲಿ ನನ್ನ ಸರ್ಕಾರಿ ನೌಕರಿಯ ಸೇರುವ ಸಂದರ್ಭದಲ್ಲಿ ನನ್ನ ಗುರು ಅಂತಂದರೆ ಕೆ ಶಿವರಾಮ್. ಆ ಕೆ ಶಿವರಾಮ್ರವರ ಒಂದು ಆರಂಭ ದಿನಗಳೇನಪ್ಪ ಅಂದರೆ, ನಾನು ಸರ್ಕಾರಿ ನೌಕರಿಗೆ ಬಂದಾಗ ನನ್ನ ಗಾಡ್ ಫಾದರ್ ನಿಂತ್ಕೊಂಡು ನನ್ನನ್ನು ಬೆಳೆಸಿದ್ರು ಅವರನ್ನೇ. ಇವತ್ತು ನನ್ನ ಜೊತೆಗೆ ಅವರಲ್ಲೇ ಇವತ್ತಿದ್ದರೆ ಇನ್ನೂ ಅಮೋಘ ವರ್ಷವನ್ನು ನೋಡಿ ಖುಷಿ ಪಡ್ತಾ ಇದ್ದದನ್ನ. ಆದರೆ ಇವತ್ತು ನನಗೇನಂತಂದರೆ ಅವರ ಹೆಸರಲ್ಲಿ ಅವರ ಸ್ಮರಣಾರ್ಥವಾಗಿ ಮುಂದೆ ಬರುವ ಮೇ ತಿಂಗಳಲ್ಲಿ ಈಗ ಆಲ್ರೆಡಿ ಪ್ರೋಸೆಸ್ ಶುರು ಮಾಡಿದೆ. ಅದನ್ನು ವಿದ್ಯಾರ್ಥಿಗಳನ್ನು ಸೆಲೆಕ್ಷನ್ ಮಾಡ್ಕೊಳ್ತಕ್ಕಂಥ ಕೆಲಸ. 400 ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ 1 ವರ್ಷ ತರಬೇತಿ ಕೊಡುವಂಥ ಕೆಲಸವನ್ನು ಅದನ್ನು ನಾನು ಆರಂಭಿಸಿದ್ದೀನಿ ಮೇಡಮ್. ಅದನ್ನು ಇವತ್ತು ನಾನು ಸರ್ಕಾರಿ ಕೆಲಸವನ್ನ ಬಿಟ್ಟು ಆಚೆ ಬಂದಿದ್ದೀನಿ. ಯಾಕೆಂದರೆ ಇವತ್ತು ಒಂದು ಸಣ್ಣ ಹುದ್ದೆಯೆಲ್ಲ ಬಿಟ್ಟು ಬಂದಿರೋದು. ಇವತ್ತು ಒಬ್ಬ UGC ಸ್ಕೇಲ್ನ ಪ್ರೊಫೆಸರ್ ಹುದ್ದೆಯಿಂದ ಆಚೆ ಬಂದಿನಿ. ಇವತ್ತು ಒಂದು SDA FDA ತಗೊಳೋದೇ ಕಷ್ಟ. ಇವತ್ತು ಪ್ರೊಫೆಸರ್ ಹುದ್ದೆಯಿಂದ ಆಚೆ ಬಂದಿನಿ. ಇವತ್ತು ನನ್ನ ಗುರುಗಳಿಗೋಸ್ಕರ ಸ್ಮರಣೆಗೋಸ್ಕರವಾಗಿ ಇವತ್ತು 400 ಮಕ್ಕಳಿಗೆ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಮೇ ತಿಂಗಳಲ್ಲಿ ಉಚಿತವಾಗಿ ಸಂಪೂರ್ಣವಾಗಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ತರಬೇತಿ ಕೊಡುವಂಥ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಮತ್ತೊಂದು ನಾವು ಜಸ್ಟ್ ಒಂದು ಇಂಟರ್ವ್ಯೂಲಿ ಬಂದಾಗ ನಮ್ಮ ವಾಣಿ ಶಿವರಾಮ್ ಮೇಡಮ್ ಕೂಡ ಅದು ನಮ್ಮ ಜೊತೆಗೆ ಬಂದು ಜಾಯ್ನ್ ಆಗ್ತಾರೆ. ಅದನ್ನ ಖಂಡಿತವಾಗಿ ಅವರು ಕೂಡ ಇದಕ್ಕೆ ಮಾಹಿತಿ ಕೊಡ್ತಾರೆ. ಅವತ್ತು ನಾವು ಮೇ ತಿಂಗಳಲ್ಲಿ ಮಾಡ್ತಕ್ಕಂಥ ಏನು ಪ್ರೋಗ್ರಾಮ್ ಇದನ್ನ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ರಾಜ್ಯದಲ್ಲಿ ಕೂಲಿ ಮಾಡುವಂತ ಕಾರ್ಮಿಕನ ಮಗ, ಬಡ ರೈತನ ಮಗ, SC ST ಒಬ್ಬ ವಿದ್ಯಾರ್ಥಿ, ಹಿಂದುಳಿದ ವರ್ಗದ ವಿದ್ಯಾರ್ಥಿ IAS KAS ಮಾಡ್ಬೇಕೇ ಹೊರತು ಇವತ್ತು ಒಬ್ಬ ಪ್ರೊಫೆಸರ್ ಮಗ KAS ಮಾಡೋ ಸುಲಭ, ಒಬ್ಬ IAS ಆಫೀಸರ್ ಮಗ IAS ಮಾಡೋ ಸುಲಭ. ಆದ್ರೆ ಕೆಳ ಹಂತವನ್ನ ಫೋಕಸ್ ಮಾಡೋರು ಯಾರು? ನಾನು ಸಮಾಜದಿಂದ ಪಡ್ಕೊಂಡಿದ್ದೀನಿ, ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಹೊರಟಿದ್ದೀನಿ. ಇವತ್ತು ನನ್ನ ಗುರುಗಳ ಹೆಸರಿನಲ್ಲಿ ಇವತ್ತು ಆ ಪ್ರೋಗ್ರಾಮ್ ಅನ್ನ ಮಾಡ್ತೀನಿ. ಇದೇ ಬರುವಂತ ಮೇ ತಿಂಗಳಲ್ಲಿ ಫ್ರೆಂಡ್ಸ್. ಓಕೆ, ಅದರ ಅನುಕೂಲ ಪಡ್ಕೊಳ್ಳಿ. ರಾಜ್ಯಾದ್ಯಂತ ಇರ್ತಕ್ಕಂಥ ನನ್ನ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಶಿವರಾಮ್ ಸರ್ ಅವರ ಹೆಸರನ್ನ ಮತ್ತೆ ರಾಜ್ಯಾದ್ಯಂತ ಉಳಿಸೋಣ, ಸ್ಮರಿಸೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ರಮಣಗೌಡ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮಾಹಿತಿಯನ್ನು IAS KAS ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ, ಅಮೋಘ ವರ್ಷದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.